ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಆಯಿತು. ಅನಾಥ ವಾಹನಗಳ ತೆರವು ಕಾರ್ಯಕ್ಕೂ ಕೈ ಹಾಕಿದ್ದಾಯಿತು. ಇದೀಗ ರಾಜಕಾಲುವೆ ಒತ್ತುವರಿದಾರರಿಗೆ ಮತ್ತೆ ಟೆನ್ಷನ್ ಶುರುವಾಗ್ತಾ ಇರೋದು. ಬೆಂಗಳೂರಿನಲ್ಲಿ ಒಂದೊಂದೇ ಕೆಲಸಗಳು ನಡೆಯೋದು ಶುರುವಾಗಿವೆ. ತ್ವರಿತಗತಿಯಲ್ಲಿ ರಾಜಕಾಲುವೆ ಒತ್ತುವರಿ ತೆರವಿಗೆ ಕೆಬಿಜಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಶೀಘ್ರದಲ್ಲೇ ಒತ್ತುವರಿಗೆ ನುಗ್ಗಲಿದ್ಯಾ ಜಿಬಿಎ ಬುಲ್ಡೋಜರ್ ಎನ್ನುವಂತಹ ಸಿಚುವೇಶನ್ ಕ್ರಿಯೇಟ್ ಆದರೂ ಅಚ್ಚರಿ ಇಲ್ಲ. ಈಗಾಗಲೇ ನೋಡಿದ್ವಿ, ತ್ವರಿತಗತಿಯಲ್ಲಿ ಆಗೋಯ್ತು. ಬೆಂಗಳೂರಿನಲ್ಲಿ ಅಕ್ರಮವಾಗಿ ಫುಟ್ಪಾತ್ ಮೇಲೆ ಏನು ಒತ್ತುವರಿ ಮಾಡಿಕೊಂಡಿದ್ರು, ಜನಸಾಮಾನ್ಯರು ಓಡಾಡುವಂಥ ಜಾಗವನ್ನು ಕೂಡ ಕಸಿದುಕೊಳ್ಳುವಂಥ ಕೆಲಸಗಳಾಗಿತ್ತಲ್ಲ, ಅದೆಲ್ಲ ತೆರವು ಕೆಲಸಗಳಾಯಿತು. ಅದಾದಮೇಲೆ ಏನಾಯಿತು, ಅನಾಥವಾಗಿ ವರ್ಷಾನುಗಟ್ಟಲೆಯಿಂದ ನಿಂತಿದ್ದಂಥ ಗಾಡಿಗಳಿಗೆ ಮುಕ್ತಿ ಹೊಂದಿಸುವಂಥ ಕೆಲಸಗಳಾಯಿತು. ಈಗ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಮನೆ ಕಟ್ಕೊಳ್ಳೋದು ಅಥವಾ ಆ ಜಾಗವನ್ನು ತಮ್ಮದು ಅಂತ ಮಾಡಿಕೊಂಡವರಿಗೆ ಶಾಕ್ ಆಗಲಿದೆ. ಶೀಘ್ರದಲ್ಲೇ ಒತ್ತುವರಿಗೆ ಜಿಬಿಎ ಬುಲ್ಡೋಜರ್ ನುಗ್ಗಿದ್ರೂ ಆಶ್ಚರ್ಯ ಪಡುವಂಗಿಲ್ಲ. ಜಿಬಿಎ ಕಂದಾಯ ಇಲಾಖೆಯಿಂದ ಆಪರೇಷನ್ ರಾಜಕಾಲುವೆ ಕೆಲಸ ನಡೆಯಲಿದೆ. ಕೃಷ್ಣ ಭೈರೇಗೌಡರು ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲೆಲ್ಲ ಅಕ್ರಮಗಳಾಗಿದೆಯೋ ಅವುಗಳಿಗೆ ಕಡಿವಾಣ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆಪರೇಷನ್ ರಾಜಕಾಲುವೆ ಆರಂಭ ಆಗುವಂಥ ಮುನ್ಸೂಚನೆ ಸಿಕ್ಕಿದೆ. ಕೆಲ ವರ್ಷಗಳಿಂದ ರಾಜಕಾಲುವೆ ಒತ್ತುವರಿಯನ್ನು ನಿಲ್ಲಿಸಿತ್ತು ಪಾಲಿಕೆ. ಇದೀಗ ಕೃಷ್ಣ ಭೈರೇಗೌಡ ಅವರ ಕಾಲಾವಧಿಯಲ್ಲಿ ಮತ್ತೆ ತೆರವು ಕಾರ್ಯ ಆರಂಭ ಆಗಲಿದೆ. ಕಾಂಗ್ರೆಸ್ 2.0 ಅವಧಿಯಲ್ಲಿ ಕೋಟಿ ಕೋಟಿ ಐಷಾರಾಮಿ ಮನೆಗಳಿಗೆ ನುಗ್ಗುತ್ತಾ ಹಂಗಾದ್ರೆ ಬುಲ್ಡೋಸರ್ ನೋಡಿ. ರಾಜಧಾನಿಯ ಕೋಟಿ ಕೋಟಿ ಕುಳಗಳಿಗೆ ಬುಲ್ಡೋಸರ್ ಶಾಕ್ ಕೊಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಒತ್ತುವರಿ ಮಾಡಿ ಅಕ್ರಮವಾಗಿ ವಿಲ್ಲಾಗಳನ್ನು ಫ್ಲ್ಯಾಟ್ಗಳನ್ನು ನಿರ್ಮಿಸಿದವರ ಮನೆಗೆ ನುಗ್ಗಲಿದೆ ಬುಲ್ಡೋಸರ್. ರಾಜಕಾಲುವೆ ಒತ್ತುವರಿ ಮಾಡಿ ಐಷಾರಾಮಿ ವಿಲ್ಲಾ ಫ್ಲ್ಯಾಟ್ಗಳನ್ನು ನಿರ್ಮಿಸಿದವರಿಗೂ ಈ ಶಾಕ್ ತಪ್ಪಿದ್ದಲ್ಲ. ಮಹದೇವಪುರ ವಲಯ ಹಾಗೂ ಬೊಮ್ಮನಹಳ್ಳಿ ವಲಯದಲ್ಲಿ ಒತ್ತುವರಿ ತೆರವಿಗೆ ವೇಗ ಸಿಗಲಿದೆ. ಈ ಹಿಂದೆ ನಾವು ಗಮನಿಸೋದಾದರೆ ರೈನ್ಬೋ ಡ್ರೈವ್ ಲೇಔಟ್ ಸೇರಿದಂತೆ ಎಲ್ಲ ವಿಲ್ಲಾಗಳ ತೆರವನ್ನು ಮಾಡಲಾಗಿತ್ತು. ರಾಜಕಾಲುವೆ ಒತ್ತುವರಿಯಿಂದಲೇ ವಿಲ್ಲಾ ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿತ್ತು. ಒಂದು ಕಾರು ಅರ್ಧ ಭಾಗ ಮುಳುಗುವಷ್ಟರ ನೀರುಗಳು ನಿಂತಿತ್ತು. ಅವನ್ನೆಲ್ಲ ನಾವು ನೋಡಿದ್ದೀವಿ. ಈ ಎಲ್ಲ ಅವಾಂತರಗಳಿತ್ತಲ್ಲ, ಈ ಅವಾಂತರಗಳಿಗೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ರಾಜಕಾಲುವೆ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಂಥ ಕೋಟಿ ಕೋಟಿ ಕುಳಗಳಿಗೆ ಈಗ ನಡುಕ ಶುರುವಾಗುವಂಥ ಕೆಲಸಕ್ಕೆ ಕೈ ಹಾಕೋದಕ್ಕೆ ಮುಂದಾಗಿರೋದು ನಗರಾಭಿವೃದ್ಧಿ ಸಚಿವ, ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಕೃಷ್ಣಮೂರ್ತಿ. ಈಗಾಗಲೇ ನಾವು ಗಮನಿಸಿದಂತೆ ಅನಾಥ ವಾಹನಗಳ ತೆರವು ಕಾರ್ಯಕ್ಕೂ ಕೈ ಹಾಕಿದ್ದಾಯಿತು. ಬಹಳಷ್ಟು ತ್ವರಿತಗತಿಯಲ್ಲಿ ಈ ಫುಟ್ಪಾತ್ ಒತ್ತುವರಿ ಕೆಲಸಗಳೂ ಆಗಿದ್ದಾಯಿತು. ಇನ್ನು ಈಗ ರಾಜಕಾಲುವೆಯ ಸರದಿ ಯಾವಾಗ ಆರಂಭ ಆಗಬಹುದು? ಆರಂಭ ಆಗುವಂಥ ಚಾನ್ಸಸ್ ಇದೆಯಾ? ಅಮೃತ, ರಾಜಧಾನಿ ಬೆಂಗಳೂರಲ್ಲಿ ದಿನೇ ದಿನೇ ಒತ್ತುವರಿದಾರರ ಆತಂಕ ಕೂಡ ಹೆಚ್ಚಳ ಆಗ್ತಾ ಇದೆ. ಒಂದ್ ಕಡೆ ಒತ್ತುವರಿ ತೆರವನ್ನ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ನಾನಾ ರೀತಿಯ ಕಸರತ್ತುಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಫುಟ್ಪಾತ್ ಮೇಲೆ ಜನ ಓಡಾಡಕ್ಕೆ ಆಗ್ತಾ ಇಲ್ಲ, ಅಷ್ಟದ ಮಟ್ಟಿಗೆ ಕಷ್ಟ ಆಗ್ತಾ ಇದೆ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಕೂಡ ಚಾಟಿಯನ್ನ ಬೀಸಿದೆ. ಒಂದ್ ಕಡೆ ಫುಟ್ಪಾತ್ ಒತ್ತುವರಿನ ತೆರವು ಮಾಡಿ ಅಂತ ಸರ್ಕಾರಕ್ಕೆ ಈ ಹಿಂದೆ ಹಲವಾರು ವರ್ಷಗಳ ಹಿಂದೆ ಸೂಚನೆಯನ್ನ ಕೊಟ್ಟರು ಸಹ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿಲ್ಲ. ಕಳೆದ 10 ದಿನಗಳಿಂದ ರಾಜಧಾನಿ ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಆಗ್ತಾ ಇದೆ. ಅದೇ ಜೊತೆಗೆ ಫುಟ್ಪಾತ್ ಅಲ್ಲಿ ನಿಂತ ಅನಾಥ ವಾಹನಗಳ ತೆರವು ಮಾಡುವಂತ ಕೆಲಸವನ್ನ ಜಿಬಿ ಅಧಿಕಾರಿಗಳು ಮಾಡ್ತಾ ಇದೆ. ಇನ್ನು ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆ ಆಗೋದಾದ್ರೆ ಅದು ರಾಜಕಾಲುವೆ ಒತ್ತುವರಿ ಆಗಿಲ್ಲ ಕಾಣಿತಾಗಿ. ಈ ಹಿಂದೆ ಬಿಜೆಪಿ ಸರ್ಕಾರದ ಕಾಲಾವಧಿಯಲ್ಲೂ ಕೂಡ ರಾಜಕಾಲುವೆ ಒತ್ತುವರಿ ತೆರವು ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿತ್ತು. ಆಗ ತಕ್ಷಣ ಈ ರಾಜಕಾಲುವೆ ಒತ್ತುವರಿ ತೆರವನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡಿತ್ತು. ಈ ಹಿಂದೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೂಡ ಬೆಂಗಳೂರಿನ ವಿವಿಧ ಭಾಗದಲ್ಲಿ ರಾಜಕಾಲುವೆ ಮೇಲೆ ನಿರ್ಮಾಣ ಮಾಡಿದಂತ ಅಪಾರ್ಟ್ಮೆಂಟ್ಗಳನ್ನ, ವಿಲ್ಲಾಗಳನ್ನ, ಜೊತೆಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ತೆರವು ಮಾಡುವಂತ ಪ್ರಯತ್ನ ಕೇವಲ ನೆಪ ಮಾತ್ರಕ್ಕೆ ಆಯ್ತು ವಿನಃ ಆಪರೇಷನ್ ರಾಜಕಾಲುವೆ ಒತ್ತುವರಿ ಕೇವಲ ಬಡ ಮತ್ತು ಮಧ್ಯಮ ವರ್ಗದ ಜನರ ಮೇಲೆ ಮಾತ್ರ ಜಿಬಿಎ ಬುಲ್ಡೋಜರ್ಗಳು ಸತ್ತನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಈಗ ಹೊಸ ಸರ್ಕಾರ ಬಂದಿದೆ, ಕಾಂಗ್ರೆಸ್ ಸರ್ಕಾರ 2.0 ನಲ್ಲಿ ರಾಜಕಾಲುವೆ ಒತ್ತುವರಿ ಮೇಲೆ ನಿರ್ಮಾಣ ಮಾಡಿದಂತ ವಿಲ್ಲಾಗಳನ್ನ, ಅಪಾರ್ಟ್ಮೆಂಟ್ಗಳನ್ನ ತೆರವು ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡುತ್ತಾ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಈ ಹಿಂದೆ ನಟ ದರ್ಶನ್ ಮನೆ ಕೂಡ ರಾಜಕಾಲುವೆ ಒತ್ತುವರಿ ಮೇಲೆ ನಿರ್ಮಾಣ ಆಗಿತ್ತು. ಇಂಥ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿಲ್ಲ. ಹೀಗೆ
ರಾಜಕಾರಣಿಗಳು ಜೊತೆಗೆ ನಟರ ಹೆಸರು ಕೇಳಿದ ಬಂದ ತಕ್ಷಣ ಇಡೀ ರಾಜಕಾಲವೇ ಒತ್ತುವರಿ ತೆರವನ್ನ ಸರ್ಕಾರ ಈ ಹಿಂದೆ ಅಂದ್ರೆ ಹಿಂದಿನ ಬಿಬಿಪಿ ಅಧಿಕಾರಿಗಳು ಸುಮ್ಮನಾಗುವಂತ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಈಗ ಹೊಸದಾಗಿ ಬಂದಿರುವಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಈಗ ರಾಜಕಾಲವೇ ಒತ್ತುವರಿ ತೆರವನ್ನ ಮಾಡಕ್ಕೆ ಈಗ ಚಿಂತನೆಯನ್ನ ಕೂಡ ಮಾಡಿದ್ದಾರೆ. ಇದು ಸಂಬಂಧಪಟ್ಟಂತೆ ಜಿಬಿಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಪ್ರತಿ ಬಾರಿ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ಪ್ರಮುಖವಾದಂತ ಕಾರಣ ಏನಂದ್ರೆ ರಾಜಕಾಲುವೆ ಒತ್ತುವರಿ ಆಗಿರುತ್ತೆ, ಬೆಂಗಳೂರು ಮುಳುಗಡೆ ಆಗೋಕ್ಕೆ ಪ್ರಮುಖವಾದಂತ ಕಾರಣ ಅಂತ ಸಭೆಯಲ್ಲಿ ಚರ್ಚೆ ಆಗಿದೆ. ಹೀಗಾಗಿ ಇದು ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ಬೆಂಗಳೂರು ಜಿಬಿಎ ಪಂಚಪಾಲಿಕೆ ಆಯುಕ್ತರ ಜೊತೆ ಸಭೆಯನ್ನ ಮಾಡಿ ರಾಜಕಾಲುವೆ ಒತ್ತುವರಿ ತೆರವನ್ನ ಮಾಡಕ್ಕೆ ಸೂಚನೆ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಒಂದು ವೇಳೆ ಕಟ್ಟುನಿಟ್ಟಾಗಿ ಬೆಂಗಳೂರಿನ ವಿವಿಧ ಭಾಗದಲ್ಲಿ ರಾಜಕಾಲುವೆ ಮನೆ ಮೇಲೆ ಎಲ್ಲೆಲ್ಲಿ ಮನೆ ನಿರ್ಮಾಣ ಮಾಡಿದರೆ, ವಿಲ್ಲಾ ಮಾಡಿದರೆ, ಅಪಾರ್ಟ್ಮೆಂಟ್ ಮಾಡಿದಾರೋ ಅವನ್ನ ಒಂದು ವೇಳೆ ತೆರವು ಮಾಡಿದ್ರೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಂಡ್ರೆ ಬೆಂಗಳೂರಿನ ಮಳೆ ಬಂದ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಆಗೋದಿಲ್ಲ. ಹೀಗಾಗಿ ಐಷಾರಾಮಿ ಮನೆಗಳಿಗೆ ನಿಜಕ್ಕೂ ಹಿಂದೆ ಇದ್ದಂತ ಬಿಬಿಎಂಪಿ ಜೊತೆ ಈಗ ಇರುವಂತ ಜಿಬಿ ಅಧಿಕಾರಿಗಳು ನಿಜಕ್ಕೂ ಪ್ರಭಾವಿ ಪ್ರಭಾವಿ ವ್ಯಕ್ತಿಗಳ ಮನೆಗೆ ಗುಳ್ಳಜ ನುಗ್ಗಿಸುತ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ರಾಜಕಾಲುವೆ ಮನೆ ಮೇಲೆ ಕೇವಲ ಸಣ್ಣ ಪುಟ್ಟ ಮನೆಗಳು ನಿರ್ಮಾಣ ಆದಂತ ಸಂದರ್ಭದಲ್ಲಿ ಮಾತ್ರ ಜಿಬಿ ಅಧಿಕಾರಿಗಳು ತೆರವು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೋಟಿ ಕೋಟಿ ಕುಬೇರರು, ಕೋಟಿ ಕೋಟಿ ಕುಳಗಳ ಮನೆಗಳನ್ನ ತೆರವು ಮಾಡುವಂತ ಪ್ರಯತ್ನವನ್ನ ಜಿಬಿ ಅಧಿಕಾರಿಗಳು ಕೂಡ ಮಾಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಈಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತ ನಂತರ ಕೃಷ್ಣಬೈರೇಗೌಡ ಕೂಡ ಖಡಕ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಫುಟ್ಪಾತ್ ಒತ್ತುವರಿ ತಿರುವು ಈ ಹಿಂದೆ ಯಾವುದೇ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಕೂಡ ಫುಟ್ಪಾತ್ ಒತ್ತುವರಿ ತಿರುವನ್ನು ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಈಗ ಮತ್ತೆ ಖಡಕ್ ನಿರ್ಧಾರವನ್ನು ತೆಗೆದುಕೊಂಡು ರಾಜಕಾಲುವೆ ಒತ್ತುವರಿ ತಿರುವು ವಿಚಾರದಲ್ಲಿ ಕೂಡ ಈಗ ನಿರ್ಧಾರವನ್ನ ಮಾಡಿದ್ದಾರೆ. ಹೀಗಾಗಿ ಎಷ್ಟರ ಮಟ್ಟಿಗೆ ಕೋಟಿ ಕೋಟಿ ಕುಳಗಳ ಮೇಲೆ ಬುಳ್ಳಜ್ಜನ ಹರಿಸ್ತಾರೆ ಕೃಷ್ಣಬೈರೇಗೌಡರು ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಇದು ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ಸಭೆಯನ್ನ ಮಾಡಿ ಬೆಂಗಳೂರಲ್ಲಿ ಎಲ್ಲೆಲ್ಲಿ ರಾಜಕಾಲುವೆ ಒತ್ತುವರಿ ತೆರವಾಗ್ತಾ ಇದೆ ಅದನ್ನು ತೆರವು ಮಾಡಿ ಅಂತ ಬೆಂಗಳೂರಿನ 5 ಪಂಚಪಾಲಿಕೆ ಆಯುಕ್ತರಿಗೆ ಕೂಡ ಕಟ್ಟುನಿಟ್ಟಿನ ಸೂಚನೆ ಕೊಡುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಕೃಷ್ಣಬೈರೇಗೌಡರ ನಿರ್ಧಾರ ನಿಜಕ್ಕೂ ಎಲ್ಲೆಲ್ಲಿ ಬೆಂಗಳೂರು ರಾಜಕಾಲುವೆ ಒತ್ತುವರಿ ಮೇಲೆ ಮನೆ ನಿರ್ಮಾಣ ಮಾಡಿದರೆ ಅವರಿಗೆ ದೊಡ್ಡ ಶಾಕ್ ಅನ್ನ ಕೊಡಕ್ಕೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಭಾಗದಲ್ಲಿ ಸಾಕಷ್ಟು ಮಳೆ ಆದಂತ ಸಂದರ್ಭದಲ್ಲಿ ಮಲ್ಲೇಶ್ವರ ಮತ್ತು ಬೊಮ್ಮನಹಳ್ಳಿ ವಲಯದಲ್ಲಿ ಅತಿ ಹೆಚ್ಚು ಸಮಸ್ಯೆ ಕೂಡ ಆಗ್ತದೆ. ಇಲ್ಲೇ ಅತಿ ಹೆಚ್ಚು ಕೋಟಿ ಕೋಟಿ ಕುಟುಂಬಗಳು, ಕೋಟಿ ಕೋಟಿ ಕುಳಗಳು ಕೂಡ ಇಲ್ಲಿ ರಾಜಕಾಲುವೆ ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇವರ ಮೇಲೆ ಬುಲ್ಡೋಜರ್ ನಡೆಸ್ತಾರ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅನ್ನೋ ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.